ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ನಾವು ಕರಿತೇವೆ. ಮಹಾಭಾರತದಲ್ಲಿ ಎಲ್ಲ ನಿಯಮಗಳನ್ನು ಮೀರಿ ಧರ್ಮವನ್ನು ಉಳಿಸ್ತಕ್ಕಂಥ ಕಾರ್ಯ ಆಗ್ತಕ್ಕಂಥದ್ದು. ಎರಡು ಶ್ರೇಷ್ಠ ಕಾವ್ಯಗಳು ಜಗತ್ತಿನೊಳಗೆ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣದಲ್ಲಿ ನಮಗೆಲ್ಲರಿಗೂ ಗೊತ್ತದ, ರಾಮ ವನವಾಸಕ್ಕೆ ಹೋಗ್ಬೇಕಂತೇಳಿ ತಂದೆ ಆಜ್ಞೆ ಮಾಡಿದಾಗ ಒಂದು ಕ್ಷಣವೂ ಯೋಚನೆ ಮಾಡದೆ ಸಮಚಿತ್ತದಿಂದ ಸ್ವೀಕಾರ ಮಾಡಿ. ಯಾಕಂದ್ರೆ ರಾಮಗೆ ಪಟ್ಟಾಭಿಷೇಕ ಮಾಡಬೇಕು, ಎಲ್ಲ ರಾಜರು ಬಂದು ಎಲ್ಲರೂ ಆಸೀನರಾಗಿದ್ದಾರೆ, ಪಟ್ಟಾಭಿಷೇಕ ನಡಿಬೇಕು. ಅಂಥ ಸಂದರ್ಭದಲ್ಲಿ ತಂದೆ ಆಜ್ಞೆ ಆಗ್ತದೆ, ನೀನು ವನವಾಸಕ್ಕೆ ಹೋಗ್ಬೇಕಂತಂದಾಗ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಒಂದು ಮಾತೂ ಯೋಚನೆ ಮಾಡಲಿಲ್ಲ. ತಂದೆಯ ಮಾತು ಪರಿಪಾಲನೆ ಮಾಡಿ ವನವಾಸಕ್ಕೆ ಹೋಗ್ತಾನೆ. ಸೀತಾದೇವಿ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ತಂದೆ ಜನಕ ನಾಯಕ ಮಹಾರಾಜರು ಕೂಡ ಬಂದಿದ್ದರು, ಅಲ್ಲಿ ಆಸೀನರಿದ್ದರು. ಹಿಂದೆ ಅವರು ಕೂಡ ಹೊರಟರು. ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕಂತಂದಾಗ ಭರತ ರಾಮನ ಪಾದುಕೆಗಳನ್ನು ಇಟ್ಟು ನಾನು ರಾಜ್ಯಭಾರ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಅಣ್ಣ ಬರೋವರೆಗೆ ನಾನು ಆ ಖರ್ಚಿಗೆ ಆ ಸಿಂಹಾಸಕ್ಕೆ ನಾನು ಕೂಡುವುದಿಲ್ಲ ಅಂಥೇಳಿ ಶಪಥ ಮಾಡಿ ಪಾದುಕೆಗಳನ್ನಿಟ್ಟು ರಾಜ್ಯಭಾರ ಮಾಡ್ತಕ್ಕಂಥ ಕಾರ್ಯ. ರಾಮ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಸೀತಾಮಾತೆಗೆ ಅಪಹರಣ ಆದ ಮೇಲೆ ಅನೇಕ ಪ್ರಸಂಗಗಳು ನಡೀತಾವೆ. ಎಲ್ಲಿ ಸಾತ್ವಿಕ ಚಿಂತನೆಗಳು ಯೋಚನೆಗಳಿರ್ತಾವೋ ಅಲ್ಲೆಲ್ಲ ಬೇರೆ ಬೇರೆ ಸಾತ್ವಿಕ ಶಕ್ತಿಗಳು ಕೂಡ ಕೂಡ್ತಾವಂತ. ಅದಕ್ಕೆ ಸೀತಾದೇವಿನ ಕರೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪುಟ್ಟ ಅಳಿಲು ಕೂಡ ನಂದೊಂದು ಸೇವೆ ಮಾಡಬೇಕು, ಶ್ರೀರಾಮಗೆ ನಾನು ಆಸರೆ ಆಗಬೇಕಂತ ಹೇಳಿ ಅಳಿಲು ಕೂಡ ತನ್ನ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಕೊನೆಗೆ ರಾಮ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿ ಸೀತಾದೇವಿನ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ರಾಮ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಈ ಯುದ್ಧ ಗೆದ್ದ ನಂತರ ಏನು ಅಂತ ಕೇಳಿದಾಗ ಶ್ರೀರಾಮ ಹೇಳಿರ್ತಕ್ಕಂಥ ಮಾತು, ಯುದ್ಧ ನಾನು ಗೆಲ್ಲಿಲ್ಲ, ನಾನು ಗೆಲ್ಲಿತಂತ. ಅಂದ್ರೆ ನಾನು ಅನ್ನೋ ಅಹಂಕಾರ ರಾವಣನಿಗೆ ವಧೆ ಆಯಿತು ಅಂತ. ಇದೆಲ್ಲ ಸಂಗತಿಗಳು ನಮ್ಗೆ ಗೊತ್ತಿರಬೇಕಂತೇಳಿ. ಯಾಕಂದ್ರೆ ನಾವು ಭಾರತೀಯರು ಬಂಧುಗಳೇ, ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕಂಥ ಹಿಂದೂ ಧರ್ಮದ ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿಯೊಳಗೆ ಬೆಳೆದಂತಕ್ಕಂಥವ್ರು ನಾವು. ಸಾವಿರಾರು ವರ್ಷದ ಇತಿಹಾಸ ಅದು. ಜಗತ್ತಿನ ಇತಿಹಾಸದಲ್ಲಿ ಹಿಂದೂ ಧರ್ಮದಲ್ಲಿ ಒಬ್ಬನೇ ಒಬ್ಬ ಓಸಮ್ಮ ಬಿನ್ ಲಾಡೆನ್ಗೆ ಈ ಭರತ ಭೂಮಿ ಜನ್ಮ ಕೊಡಲಿಲ್ಲ. ಅಂಥ ಶ್ರೇಷ್ಠ ಇತಿಹಾಸ ಸಂಸ್ಕಾರದೊಳಗೆ, ಆ ಸಂಸ್ಕೃತಿಯೊಳಗೆ ಬೆಳೆದಿರ್ತಕ್ಕಂಥವ್ರು ನಾವುಗಳು. ಸಾಕಷ್ಟು ಇತಿಹಾಸಗಳು ನೋಡ್ತೀವಿ. ಗಜನಿ, ಗೋರಿ, ಸಾಕಷ್ಟು ಜನ ದಂಡೆತ್ತಿ ಬಂದರು. ಅನೇಕ ನೂರಾರು ವರ್ಷಗಳ ಕಾಲ ಈ ದೇಶವನ್ನು ಆಳಬೆಲ್ಲಿಕ್ಕಂತ ಬಂದರು. ಕೆಲವು ಸಂದರ್ಭದಲ್ಲಿ ನಾವು ಸೋತಿರಬಹುದು, ಆದರೆ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ನಮ್ಮ ದೇಶವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯರು. ಯಾವಾಗ ಇಲ್ಲಿ ಅಧರ್ಮ ಸೃಷ್ಟಿ ಆಗ್ತದೆ, ಧರ್ಮದ ಉಳಿವಿಗಾಗಿ ಒಬ್ಬೊಬ್ಬರು ವೀರ ಪುರುಷರುಗಳ ಜನ್ಮ ತಾಳ್ಕೊಂಡೇ ಬಂದಿದ್ದಾರೆ. ಉತ್ತರದಲ್ಲಿ ರಾಣಾ ಪ್ರತಾಪ್ ಇವತ್ತು ಹಿಂದುವಿ ಸಾಮ್ರಾಜ್ಯವನ್ನು ಕಟ್ಟಬೇಕಂತಂದು ಹೇಳಿ ಶಿವಾಜಿ ಮಹಾರಾಜರು ಜನ್ಮ ತಾಳಿದರು. ಹಾಗೆ ಕಾಲಘಟ್ಟಕದೊಳಗೆ ಇತಿಹಾಸದೊಳಗೆ ಸಾಕಷ್ಟು ಜನ್ಮ ತಾಳಿ ಬಂದ ಧರ್ಮವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಇವತ್ತು ಕೂಡ ದೇಶದಲ್ಲಿ ಹಿಂದುತ್ವ ಗಟ್ಟಿ ಆಗಬೇಕಾಗಿದೆ, ಹಿಂದುತ್ವ ಉಳಿಬೇಕಾಗ್ಯದ. ಇವತ್ತು ನಾವು ಹೇಳ್ತಕ್ಕಂಥ ಮಾತು ಕೇವಲ ಅಷ್ಟೇ ಅಲ್ಲ. ಇತ್ತೀಚೆಗೆ ನ್ಯಾಟೋ ದೇಶದ ಪ್ರಮುಖರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಫ್ರಾನ್ಸ್ ದೇಶದ ಅಧ್ಯಕ್ಷ ಒಂದು ಮಾತು ಹೇಳಿದರು. ಏನಂದ್ರೆ, ಜಗತ್ತಿನೊಳಗೆ ಭಾರತ ಸದೃಢವಾಗಬೇಕಂತೇಳಿ, ಭಾರತ ಶಕ್ತಿಯುತವಾಗಬೇಕು, ಆರ್ಥಿಕವಾಗಿ ಸಶಕ್ತ ಆಗಬೇಕು, ಜಗತ್ತಿನೊಳಗೆ ನಂಬರ್ 1 ಸ್ಥಾನದೊಳಗೆ ಭಾರತ ನಿಲ್ಲಬೇಕು. ಅದಕ್ಕೆ ಕಾರಣ ಏನಂದ್ರೆ, ಭಾರತ ಇದ್ದರೆ ಜಗತ್ತಿಗೆ ನೆಮ್ಮದಿ. ಜಗತ್ತಿನೊಳಗೆ ಭಾರತ ಗುರುವಿನ ಸ್ಥಾನದಲ್ಲಿ ಇತ್ತಂದ್ರೆ ಜಗತ್ತು ನೆಮ್ಮದಿ ಒಳಗಿರ್ತದಂತೇಳಿ. ಯಾಕಂದ್ರೆ ಅಂಥ ಪರಂಪರೆ ಒಳಗೆ ಬೆಳೆದಿರ್ತಕ್ಕಂಥವ್ರು ನಮ್ಮೆಲ್ಲರಿಗೆ ಹೆಮ್ಮೆ ಇರುತ್ತೆ. ಯಾಕಂದರೆ ಹಿಂದೂ ಧರ್ಮದೊಳಗೆ, ನಮ್ಮ ಸಮಾಜದೊಳಗೆ ಎಂದೂ ಕೂಡ ಮತ್ತೊಬ್ಬರ ಮೇಲೆ ದಂಡೆತ್ತಿ ಹೋಗಲಿಲ್ಲ. ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ರಾಮ, ಕೃಷ್ಣ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅವತ್ತಿನಿಂದ ಇವತ್ತಿನವರೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಅನೇಕ ಶರಣರ ಸಂತರು ಜಗತ್ತಿನೊಳಗೆ ಬೇರೆ ಬೇರೆ ದೇಶಕ್ಕೆ ಹೋದರು.
ಅಲ್ಲಿ ಆಧ್ಯಾತ್ಮವನ್ನು ಬೋಧನೆ ಮಾಡಿದರು, ಜಗತ್ತಿನೊಳಗೆ ಶಾಂತಿಯನ್ನು ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದರು. ಜಗತ್ತೇ ಒಂದು ಕುಟುಂಬ ಅಂತ ಹೇಳಿ ಭಾವಿಸ್ಕೊಂಡಿರ್ತಕ್ಕಂಥದ್ದು ಭಾರತ ಭೂಮಿ. ಇಂಥ ಶ್ರೇಷ್ಠ ಪರಂಪರೆಯೊಳಗೆ ಬೆಳೆದಿರ್ತಕ್ಕಂಥ ನಾವು ಹೀಗಾಗಿ ಮತ್ತೊಮ್ಮೆ ಈ ದೇಶದ ಒಳಗೆ ಈ ಹಿಂದೂ ಸಮಾಜ ಜಾಗೃತ ಆಗಬೇಕು, ಇದು ಸದೃಢ ಆಗಬೇಕನ್ನೋಂಥ ಕಾರಣದಿಂದ ಇವತ್ತು ಯಾಕೆ ದೇಶದೊಳಗೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಹೋಗ್ತಾರಂದ್ರೆ ಮೂಲೆಯಿಂದ ಜನ ಹರಿದು ಬರ್ತದೆ. ಇವತ್ತು ಸಾವಿರಾರು ಸಂಖ್ಯೆ ಒಳಗೆ ಜನ ಹರಿದು ಬರ್ತಾರೆ. ಇವತ್ತೇ ತಾಳಿಕೋಟಿಗೆ ಬರಬೇಕಂದಾಗ ನಾವು ತುಂಬಿಗಿ ಹೊಸಳಿಗೆ ಹೋಗಿ ಬಂದೀವಿ, ಎಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋದರೂ ಕೂಡ ಸಾವಿರಾರು ಸಂಖ್ಯೆ ಒಳಗೆ ಜನ ನಿಂತು ಅವ್ರನ್ನ ಸ್ವಾಗತ ಮಾಡೋಕ್ಕೆ ನಿಲ್ತಾರೆ. ಯಾಕಂದ್ರೆ ಗಟ್ಟಿಯಾಗಿ ಹಿಂದುತ್ವ ಪ್ರತಿಪಾದನೆ ಮಾಡ್ತಾರಂತೇಳಿ. ಹಿಂದುತ್ವ ಪ್ರತಿಪಾದನೆ ಮಾಡದೇ ಇದರ ಅರ್ಥ ಯಾರ ಮೇಲೆ ದಂಡೆತ್ತು ಹೋಗ್ಬೇಕಂತಲ್ಲ, ನಮ್ಮ ಉಳಿವಿಗಾಗಿ. ಇದಕ್ಕಾಗಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಕ್ಫ್ ಅಂತ ಬಂದಾಗ ಒಂದು ಕಾಯ್ದೆ ತೊಗೊಂಡು ಬಂದು ನಮ್ಮ ಜನರಿಗೆ ಆತಂಕ ಸೃಷ್ಟಿ ಮಾಡಿದಾಗ ಗಟ್ಟಿಯಾಗಿ ಧ್ವನಿ ಎತ್ತಿ ಅದರ ವಿರುದ್ಧ ಹೋರಾಟ ಮಾಡಿ ಆ ಕಾಯ್ದೆಯನ್ನು ರದ್ದುಗೊಳಿಸ್ತಕ್ಕಂಥ ಕೀರ್ತಿ ದೇಶದಾಗ ಯಾರಿಗೆ ಸಲ್ಲಬೇಕಂದ್ರೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ರು ಸಲ್ಲಬೇಕು. ಇವತ್ತು ಅದಕ್ಕಾಗಿಯೇ ಇಡೀ ರಾಜ್ಯದಲ್ಲಿ ಹಿಂದೂ ಸಾಮ್ರಾಟ ಈ ಹೆಸರು ಕೊಟ್ಟದ್ದು ನಾನಲ್ಲ, ಈ ಹೆಸರಿಂದ ನಾವು ಕರೆದಲ್ಲ. ಈ ಹೆಸರು ಕರೆದದ್ದು ಯಾರು? ಹಿಂದೂ ಸಾಮ್ರಾಟ, ಹಿಂದೂ ಹುಲಿ ಅಂತ ಕರಿತಕ್ಕಂಥದ್ದು ಇದು ಯಾರಿಂದ? ನಿಮ್ಮೆಲ್ಲರ ಅಭಿಮಾನಿಗಳು, ಸಾವಿರಾರು ಸಂಖ್ಯೆ ಲಕ್ಷಾಂತರ ಜನ ಅಭಿಮಾನಿಗಳು ಇವತ್ತು ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಒಬ್ಬ ನೇರ ನುಡಿ, ಯಾವುದೇ ಕಪಟಿರಲಾರ್ದ ವ್ಯಕ್ತಿ, ಯಾವುದೇ ಕಪಟಿ ಏನು ಹೇಳಬೇಕಾಗ್ಯದ ನೇರವಾಗೇ ಹೇಳೋದು. ನಾನು ನಮ್ಮ ಸ್ನೇಹಿತರಾಗಿರ್ತ ಪ್ರಭುಗೌಡ ದೇಸಾಯಿ ಅವರು ಅದನ್ನೇ ಮಾತಾಡ್ತಾ ಇದ್ವಿ. ಭಾಳ ಜನ ರಾಜಕೀಯ ನಾಯಕರ ದೇಶದೊಳಗೆ ನಾವು ನೋಡೀವಿ. ಏನಂದ್ರೆ ಇಲ್ಲೊಂದು ಮಾತಾಡೋದು ಅಲ್ಲೊಂದು ಮಾತಾಡೋದು ಎಲ್ಲನೂ ಮಾತಾಡ್ತಾರೆ. ಆದರೆ ಏನೇ ಇದ್ರೂ ನೇರ ಮಾತಾಡಿ ಬೈದು ದಕ್ಕಿಸ್ಕೊಂಡು ಇಡೀ ರಾಜ್ಯದಲ್ಲಿ ಕೋಟ್ಯಾಂತರ ಜನರ ಅಭಿಮಾನವನ್ನು ಪಡೆದಿರ್ತಕ್ಕಂಥ ಏಕೈಕ ನಾಯಕ ಅದು ಬಸನಗೌಡ ಪಾಟೀಲ್ ಯತ್ನಾಳ್ರು. ಇಂಥ ನಾಯಕರು ಇವತ್ತು ತಾಳಿಕೋಟೆ ನಗರಕ್ಕೆ ಬಂದಿದ್ದು ನಮಗೆಲ್ಲರಿಗೆ ಸಂತೋಷದ ವಿಷಯ. ಹೀಗಾಗಿ ನಮ್ಮ ತಾಳಿಕೋಟೆಯ ಎಲ್ಲ ನಮ್ಮ ಯುವ ಸಮಿತಿಯವರು, ನಮ್ಮ ರಾಮನವಮಿ ಉತ್ಸವ ಸಮಿತಿಯವರು 2ನೇ ವರ್ಷದೊಳಗೆ ಇಂಥ ಅದ್ಧೂರಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ರಾಮನ ನಮ್ಮ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ನಮಗೆ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥಕ್ಕಾಗಿ ಮತ್ತೊಮ್ಮೆ ತಮ್ಮರಿಗೆಲ್ಲರಿಗೆ ಹೃದಯಪೂರ್ವಕ ಆಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ, ಇಲ್ಲಿ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಕೂಡ ನಾನು ಹೃದಯಪೂರ್ವಕ ಆಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಹೇಳಿ ನಾನು ಮಾತುಗಾರ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.